ನಮ್ಮ ಮುಖ ತುಂಬ ಬ್ಯೂಟಿಫುಲ್ಲಾಗಿ ಪಳಪಳನೆ ಹೊಳಿಬೇಕು ಅಂದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ಇಂದಿನ ಕಾಲದಲ್ಲೆಲ್ಲ ರಾಣಿಯರು ಮಾಡ್ತಿರುವಂತಹ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ನಾನೊಂದು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಅಂದರೆ ನಾನೊಂಥರ ಡಿಫ್ರೆಂಟಾಗಿ ಇವತ್ತು ಮಾಯಿಶ್ಚರೈಸರ್ದು ಮಾಡ್ತಾ ಇದ್ದೀನಿ. ಅದು ಯಾವುದಕ್ಕೆ ಬೆನಿಫಿಟ್ ಆಗುತ್ತೆ ಅಂದರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹೆಂಗೆ ಅಂದರೆ ಕಣ್ಣು ಕೆಳಗೆ ಇರುವಂತಹ ಡಾರ್ಕ್ ಸರ್ಕಲ್ನ ರಿಮೂವ್ ಮಾಡೋದ್ರಿಂದ ಹಿಡಿದು ನಿಮ್ಮ ಒಂದು ಸ್ಕಿನ್ನ ಗ್ಲೋ ಬರೋದಕ್ಕೆ, ಅಂದರೆ ಬೆಳ್ಳಗಾಗುತ್ತೆ, ಪ್ಲಸ್ ಕಲೆಗಳು ಅದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಕೆಲವ್ರಿಗೆಲ್ಲ ಪಿಂಪಲ್ಸ್ ಆಗಿಬಿಟ್ಟು ಮಾರ್ಕ್ಸ್ ಎಲ್ಲ ಉಳ್ಕೊಂಡಿರುತ್ತಲ್ವಾ, ಸೊ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ, ಪ್ಲಸ್ ಸಾಫ್ಟ್ ಆಗುತ್ತೆ ಮತ್ತು ಸುಕ್ಕಾಗಿರುತ್ತೆ. ನೋಡಿ, ವಯಸ್ಸಾದಂಗೆ ಒಂದು ಸ್ವಲ್ಪ ರಿಂಕಲ್ಸ್ ಥರ ಬಂದಿರುತ್ತಲ್ಲ, ಸೊ ಸ್ಕಿನ್ನ ಟೈಟನ್ ಮಾಡುತ್ತೆ. ಸೊ ಎಲ್ಲ ಥರ ಬೆನಿಫಿಟ್ಸು ಒಂದೇ ಒಂದು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಒಂಥರ ಡಿಫ್ರೆಂಟ್ ಆಗಿರುವಂತಹ ಮ್ಯಾಜಿಕಲ್ ಮಾಯಿಶ್ಚರೈಸರ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದನ್ನು ಅಪ್ಲೈ ಮಾಡೋದ್ರಿಂದ ಏನು ಅಂದರೆ ಸ್ಕಿನ್ನು ಗ್ಲೋ ಬರೋದ್ರ ಜೊತೆಗೆ ಡಾರ್ಕ್ ಸರ್ಕಲ್ ಎಲ್ಲ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ತುಂಬ ಜನ ನಾನು ವ್ಲಾಗ್ಸಲ್ಲಿ ಕೇಳ್ತಾ ಇದ್ರಲ್ಲ, ಡಾರ್ಕ್ ಸರ್ಕಲ್ಲು, ಆಮೇಲೆ ಕಣ್ಣು ಕೆಳಗೆಲ್ಲ ಸುಕ್ಕು ಗಟ್ಟಂಗಾಗಿದೆ, ಅದಕ್ಕೆ ಏನಾರ ಒಂದು ರೆಮಿಡಿ ಇದ್ದರೆ ಹೇಳಿ ಅಂತ. ಮತ್ತು ಸ್ಕಿನ್ನು ಟೈಟನ್ ಆಗುತ್ತೆ. ಸೊ ಎಲ್ಲರಿಗೂ ಅದೇ ತಾನೇ ಬೇಕಾಗಿರೋದು. ಅದ್ರ ಜೊತೆಗೆ ಕಲೆಗಳು, ಅಂದರೆ ಪಿಂಪಲ್ಸ್ ಆಗಿಬಿಟ್ಟು ಮಾರ್ಕ್ಸ್ ಆಗಿರುತ್ತಲ್ಲ, ಕೆಲವ್ರಿಗೆಲ್ಲ ಹೋಗ್ತಾ ಇರಲ್ಲ. ಸೊ ಅದಕ್ಕೆಲ್ಲ ಇದೊಂದು ತುಂಬಾ ಅದ್ಭುತವಾದ ರೆಮಿಡಿ ಆಗಿರುತ್ತೆ. ಸೊ ಜಾಸ್ತಿ ನಿಮಗೆ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು, ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗಬೇಡಿ. ಸೊ ನಾನು ತುಂಬ ಜನ ನೋಡ್ತಾ ಇರ್ತೀನಿ, ತುಂಬ ಜನ ನನಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ಜಾಸ್ತಿ ವಿಡಿಯೋನ ನೋಡ್ತಾ ಇರೋದು ನಂದು. ಸೊ ಓಕೆನಾ? ಸೊ ನಿಮಗೆ ಇಷ್ಟ ಆದರೆ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್ ಮಾಡಿದ್ರೆ ಅವಾಗ ನನಗೂ ಒಂಥರ ಮೋಟಿವೇಶನ್ ಆಗ್ತೀನಿ, ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ನನಗೆ ಮಾಡೋದಕ್ಕೆ ನನಗೆ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ನನಗೂ ಗೊತ್ತಾಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ. ಸೊ ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ಡಿಫ್ರೆಂಟ್ ಆಗಿರುವಂತಹ ಮಾಯಿಶ್ಚರೈಸರ್, ಅಂದರೆ ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ರಾಣಿಯರು ಹೇಗೆ ಒಂದು ಮಾಯಿಶ್ಚರೈಸರ್ನ ಅವರು ಸ್ವತಃ ತಯಾರಿಸ್ಕೋತಾ ಇದ್ರಲ್ಲ, ಆ ಮೆಥಡಲ್ಲಿ, ಏನ್ಷಿಯಂಟ್ ಮೆಥಡ್ ಆಗಿರುತ್ತೆ. ಓಕೆನಾ? ಸೊ ಒಂಥರ ಡಿಫ್ರೆಂಟ್ ಆಗಿರುವಂತಹ ಮಾಯಿಶ್ಚರೈಸರು. ಸೊ ಎಲ್ಲರಿಗೂ ಅಫೋರ್ಡಬಲ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಬಿಕಾಸ್ ಕೆಲವ್ರಿಗೆಲ್ಲ ನಾನು ಮಾಯಿಶ್ಚರೈಸರ್ ಅದು ಇದು ಅಂತ ಹೇಳಿದ್ರೆ ನಿಮಗೆಲ್ಲ ಅದು ಹುಡುಕಿ ತಗೊಳ್ಳೋ ಅಷ್ಟು, ಅಂದರೆ ಕೆಲವರು ಊರುಗಳಲ್ಲಿ ಸಿಗುತ್ತೆ, ಕೆಲವರು ಊರುಗಳಲ್ಲಿ ಸಿಗಲ್ಲ ಅಲ್ವಾ. ಸೊ ಒಂದೊಂದು ಶಾಪ್ಸಲ್ಲಿ ಸಿಗುತ್ತೆ, ಕೆಲವ್ರಿಗೆ ಈಸಿಯಾಗಿ ಅವೈಲಬಲ್ ಆಗಿರುತ್ತೆ, ಕೆಲವ್ರಿಗೆ ಇರಲ್ಲ. ಆಮೇಲೆ ಅದರಲ್ಲಿ ಗೊತ್ತಾ, ಕೆಲವೆಲ್ಲ ಹರ್ಬಲ್ಸ್ ಅಂತ ಹಾಕಿದ್ರು ಅದರಲ್ಲಿ ಕೆಲವೊಂದು ಇದರಲ್ಲಿ ಒಂದು ಸ್ವಲ್ಪ ಏನಾರು ಒಂದು ಸೇರಿಸಿರ್ತಾರೆ. ಸೊ ಇವಾಗ ಇನ್ನು ನಾನು ತೋರಿಸ್ತಾ ಇದ್ದೀನಿ ನ್ಯಾಚುರಲ್ ಆಗಿರುತ್ತೆ. ಓಕೆನಾ? ಸೊ ಈ ಒಂದು ಖಜಾನೆನಲ್ಲಿದೆ ಆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು. ಸೊ ಕೆಲವರೆಲ್ಲ ಗೆಸ್ ಮಾಡಿರ್ಬೋದು, ಐಡಿಯಾ ಇರುತ್ತೆ. ಸೊ ಗೆಸ್ ಮಾಡಿ ನೋಡೋಣ. ಸೊ ಅದೊಂಥರ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದೇನು ಗೊತ್ತಾ, ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ ನಾವು. ಒಂಥರ ಏನು ಗೊತ್ತಾ, ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ. ನಾ ಹೇಳಿದ್ನಲ್ಲ, ಡಾರ್ಕ್ ಸರ್ಕಲ್ಲು ಕ್ಲಿಯರ್ ಆಗ್ತಾ ಬರುತ್ತೆ, ಪ್ಲಸ್ ನಿಮ್ಮದು ಪಿಂಪಲ್ಸ್ದು ಮಾರ್ಕ್ಸ್ ಆಗಿರೋದು ಕ್ಲಿಯರ್ ಆಗ್ತಾ ಬರುತ್ತೆ, ಸ್ಕಿನ್ನು ತುಂಬ ಸಾಫ್ಟನ್ ಆಗುತ್ತೆ, ಪ್ಲಸ್ ರಿಂಕಲ್ಸು ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ, ಟೈಟನ್ ಮಾಡುತ್ತೆ, ಅಂದರೆ ಸ್ಕಿನ್ನ ಒಂದು ಸ್ವಲ್ಪ ಟೈಟ್ ಮಾಡುತ್ತೆ. ಸೊ ಯಾವುದು ಅಂತ ತೋರಿಸ್ತೀನಿ ಬನ್ನಿ, ಜಾಸ್ತಿ ವೇಟ್ ಮಾಡಿಸಲ್ಲ. ಸೊ ನೋಡಿ, ಅದೇ ಹಚ್ಕೋತಾ ಇದೆ. ಸೊ ಏನು ಅಂದರೆ ಕೇಸರಿ. ಓಕೆನಾ? ಸೊ ನೀವು ಅನ್ಕೋಬೋದು ಕೇಸರಿನಲ್ಲಿ ಏನು ಮಾಡ್ತಾಳೆ ಇವಳು ಅಂತ. ಸೊ ಅದರಲ್ಲೇ ಇರೋದು ಇವತ್ತಿನ ವಿಡಿಯೋದಲ್ಲಿ. ಸೊ ಇದು ಎಂಥ ಒಂದು ಕೇಸರಿ ಅಂದರೆ ತುಂಬ ಪ್ಯೂರ್ ಆಗಿರುವಂತಹ ಕೇಸರಿ. ಸೊ ನೀವು ಅನ್ಬೋದು ನಾವು ಮಾಯಿಶ್ಚರೈಸರ್ ತಗೊಂಡ್ರೆ ಅದಕ್ಕಿಂತ ಕಡಿಮೆ ದುಡ್ಡು ಅಂತ. ಸೊ ಒಂದೇಳಿ ನೀವು ಮಾಯಿಶ್ಚರೈಸರ್ ತಗೊಂಡು ಅದು ನಾರ್ಮಲ್ ಆಗಿರುತ್ತೆ, ಒಂಥರ ರಾಣಿಯರು ಯೂಸ್ ಮಾಡೋ ಅಂತಹ ಮೆಥಡ್ನ ನಾನು ಹೇಳ್ಕೊಡ್ತಾ ಇರೋದು. ಓಕೆನಾ? ಸೊ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಬರೋಂಗೆ ಹೇಳ್ಕೊಡ್ತಾ ಇರೋದು. ಆಮೇಲೆ ಇದು ಎಂಥದ್ದು ಅಂದರೆ ಆರಾಮಾಗಿ ನೀವು ಇವಾಗ ಮಾಯಿಶ್ಚರೈಸರ್ ತೊಗೊಂಡ್ರೆ 1 ತಿಂಗಳು 2 ತಿಂಗಳಲ್ಲಿ ಖಾಲಿ ಆಗುತ್ತಲ್ವಾ. ಸೊ ಇದು ಹೆಂಗೆ ಅಂದರೆ ನಿಮಗೆ ಖಾಲಿ ಆಗ್ತಾ ಇದ್ದಂಗೆ ನೀವು ಮನೇಲೇ ಮಾಡ್ಕೋಬೋದು, ಪ್ರಿಪೇರ್ ಮಾಡುವಂತಹದನ್ನು ತೋರಿಸ್ತಾ ಇರೋದು. ಗೊತ್ತಾಯ್ತಾ? ಸೊ ಬನ್ನಿ. ಸೊ ಇವತ್ತಿನ ಒಂದು ಮಾಯಿಶ್ಚರೈಸರ್ ಇದರಲ್ಲಿ ನಾನು ಇವತ್ತೇನು ವಿಡಿಯೋ ತೋರಿಸ್ತಾ ಇದ್ದೀನಿ, ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡುವಂತಹ ಸುಲಭವಾದಂತಹ ಮೆಥಡು. ಅಂದರೆ ಒಂದು ಸ್ವಲ್ಪ ನೀವು ಎಫರ್ಟು ಹಾಕಬೇಕು. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಏನೇನು ಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದೇನಪ್ಪ ತೇಜು ತಟ್ಟೆ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡ್ರೆ, ಊಟ ಮಾಡೋದಕ್ಕಂತೂ ಅಲ್ಲ, ಹಂಗೆ ಅಂದ್ಕೊಂಬಿಡ್ಬೇಡಿ. ಆಮೇಲೆ ಊಟಕ್ಕೆ ಕರಿತಾ ಇದ್ದಾಳೆ ಅಂತ. ಊಟ ಮಾಡೋಕ್ಕಂತೂ ಅಲ್ಲ, ಇನ್ನೊಂದಿದೆ ತೋರಿಸ್ತೀನಿ ಬನ್ನಿ ಈಗ.
ಸೊ ನೋಡಿ, ಫಸ್ಟ್ನೇದು ಏನು ಬೇಕಾಗುತ್ತೆ ಅಂದರೆ ನಂದಿನಿ ತುಪ್ಪನ ತೊಗೋತಾ ಇದ್ದೀನಿ, ಯಾಕೆಂದರೆ ಇದು ತುಂಬ ಪ್ಯೂರ್ ಆಗಿರುವಂತಹ ತುಪ್ಪ, ಯಾವುದೇ ಕಲಬೆರಕೆ ಇರಲ್ಲ. ಸೊ ಅದಕ್ಕೆ ಅದನ್ನು ತೊಗೋತಾ ಇದ್ದೀನಿ. ಮತ್ತು ರೋಸ್ ವಾಟರು ನೀವು ಇದು ಗುಲಾಬರಿ ಅಂತ ಬರುತ್ತೆ ನೋಡಿ, ಅದೇನು ತುಂಬ ಕಡಿಮೆ ಫ್ರೆಂಡ್ಸ್, ಒಂದು 15 ರುಪೀಸು 20 ರುಪೀಸ್ಗೆಲ್ಲ ಸಿಗುತ್ತೆ. ಬಟ್ ಇದು ಮಾತ್ರ ಕೇಸರಿ ನಿಮಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 150 ರುಪೀಸು. ಕೆಲವರೆಲ್ಲ ಕಡಿಮೆದು ಸಿಗ್ಬೋದು, ನಾನು 150 ರುಪೀಸ್ ಥರ ತೊಗೊಂಡಿರೋದು. ಸೊ ಇದು ಮೂರೇ ಬೇಕಾಗಿರೋದು ಇವತ್ತಿನ ಒಂದು ಇದರಲ್ಲಿ, ಅಂದರೆ ನಾನೇನು ಮಾಯಿಶ್ಚರೈಸರ್ ಮಾಡ್ತೀನೋ ಅದರಲ್ಲಿ. ಸೊ ಬನ್ನಿ ಒಂದೊಂದೇ ತೋರಿಸ್ತೀನಿ. ಸೊ ನೋಡಿ, 1 ಸ್ಪೂನಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ತುಪ್ಪನ ಇದರಲ್ಲಿ ಹಾಕೋಬೇಕಾಗುತ್ತೆ. ಸೊ ನಿಮಗೆಲ್ಲ ಅನ್ಕೋಬೋದು ಏನಕ್ಕೆ ಇವಳು ತಟ್ಟೆನಲ್ಲೇ ಹಾಕೊಂಡು ಹಿಂಗೆ ತೋರಿಸ್ತಾ ಇದ್ದಾಳೆ ಅಂತ. ಸೊ ತೋರಿಸ್ತೀನಿ, ಅದ್ರದ್ದೊಂದು ಪ್ರೊಸೀಜರ್ ಇದೆ, ಅದಕ್ಕೆ ತೋರಿಸ್ತಾ ಇರೋದು. ಓಕೆನಾ? ಸೊ ಆಯಿತಾ, ತುಪ್ಪದಾಯ್ತಾ ಇವಾಗ. ಸೊ ನೋಡಿ, ನಾನು ಏನು ಮಾಡಿದ್ದೀನಿ ಅಂದರೆ, ರೋಸ್ ವಾಟರ್, ಏನು ನಾವು ರೋಸ್ ವಾಟರ್ ಇಲ್ಲಿ ಇಟ್ಟಿದ್ದೀನೋ, ಈ ರೋಸ್ ವಾಟರ್ನ ಒಂದು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಕೇಸರಿನ ಮಿಕ್ಸ್ ಮಾಡಿದ್ದೀನಿ. ಸೊ ಅದು ನ್ಯಾಚುರಲ್ ಆಗಿ ಯೆಲ್ಲೋ ಕಲರ್ ಅದರಲ್ಲಿ ಬಂದಿದೆ. ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಕೇಸರಿನ ಇದು ರೋಸ್ ವಾಟರ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ನೀವು ಕೇಳ್ಬೋದು. ಸೊ ನಾನು ಯಾಕೆ ಅಂತಲೂ ತೋರಿಸ್ತೀನಿ ನಿಮಗೆ, ಒಂದೊಂದೇ ಮಾಡಿ ತೋರಿಸ್ತೀನಿ. ವೇಟ್. ಓಕೆನಾ? ಸೊ ಬಂತಾ? ಸೊ ಬನ್ನಿ. ಸೊ ಆಯಿತಾ, ಹಾಗೆ ನೋಡಿ ನಾನು ಏನು ಮಾಡ್ತೀನಿ ಅಂತ. ಸೊ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ರೋಸ್ ವಾಟರ್ ಹಾಕ್ಕೊಂಡು. ಇದು ಈ ಥರ ಒಂದು ಗ್ಲಾಸ್ ಬೇಕಾಗುತ್ತೆ, ಯಾವ್ದಾರ ತೊಗೊಳ್ಳಿ, ನಾನು ಚಿಕ್ಕ ಗ್ಲಾಸ್ ತೊಗೊಂಡೆ. ಸೊ ಆ ಗ್ಲಾಸ್ನ ತೊಗೊಂಡು ನೀವು ಚೆನ್ನಾಗಿ ಹಿಂಗೆ ರೊಟೇಟ್ ಮಾಡಬೇಕು. ನಾನು ಆ್ಯಕ್ಚುಲಿ 1 ನಿಮಿಷ ಇರಿ, 2 ಕೈಯಲ್ಲಿ ಮಾಡಬೇಕಾಗುತ್ತೆ, ನಾನು ತೋರಿಸ್ತೀನಿ. ಚೆನ್ನಾಗಿ ಹಿಂಗೆ ತಿರುಗಿಸಿ ಮಾಡಬೇಕು, ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರ್ತಾ ಇರುತ್ತಲ್ವ. ಸೊ ಇದು ಬಂದಾಗ ಅಂದರೆ ಇದು ಈ ಥರ ಬಂದಾಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಮತ್ತೆ ತಿರುಗಿಸಿ. ಎಲ್ಲಿವರೆಗೂ ಮಾಡಬೇಕು ಅಂದರೆ ಚೆನ್ನಾಗಿ ಅದು ವೈಟ್ ಕಲರ್ ಥರ ಬಿಟ್ಕೋಬೇಕು, ಅಲ್ಲಿವರೆಗೂ ಮಾಡಬೇಕು. ನಾನು ತೋರಿಸ್ತೀನಿ ರೀ. ಸೊ ನೋಡಿ, ಇವಾಗೆಲ್ಲ ಸೈಡಲ್ಲಿ ಈ ಥರ ಒಂಥರ ಇದು ಬಾದಾಮಿ ಹಾಲು ಥರ ಬಿಟ್ಕೊಳ್ತಾ ಬಂತು ಅಲ್ವಾ. ಸೊ ಇನ್ನೂ ನೀವು ಮಾಡಬೇಕದು, ನಾನು ಹೇಳಿದ್ನಲ್ಲ, ಈ ಥರ ರೋಸ್ ವಾಟರ್ ಹಾಕ್ಕೊಂಡು ಕೇಸರಿ ಜೊತೆಗೆ ಮಾಡಬೇಕು, ಆವಾಗಲೇ ಅದರದ್ದು ಒಂದು ಎಫೆಕ್ಟ್ ಸಿಗುತ್ತೆ ನಿಮಗೆ. ಆಮೇಲೆ ಇನ್ನೂ ಒಂದು ತೋರಿಸ್ಬೇಕು, ನಾವು ಯಾವಾಗ ಹಿಂಗೆ ಕೇಸರಿನ ನಾವು ಇದು ಮಾಡ್ತೀವೋ ನೋಡಿ, ಇದು ಹೆಂಗೆ ಬಂದಿದೆ ಕೇಸರಿ, ಇದೂ ಅದರೊಳಗೆ ಅದರ ಅಂಶ ಸೇರ್ಕೋತಾ ಇದೆ. ಸೊ ಅದಕ್ಕೋಸ್ಕರ ಫಸ್ಟೇ ರೋಸ್ ವಾಟರಲ್ಲಿ ಒಂಚೂರು ಕೇಸರಿನ ನೆನೆಸಿದ್ದು ನಾನು, ಗೊತ್ತಾಯ್ತಾ? ಸೊ ಅದ್ರ ಎಫೆಕ್ಟ್ ನಮಗೆ ಸಿಗುತ್ತೆ ನಮ್ಮ ಒಂದು ಸ್ಕಿನ್ಗೆ. ಸೊ ನೀವು ರೋಸ್ ವಾಟರ್ ಎಷ್ಟು ಹಾಕೋಬೇಕು ಅಂದರೆ, ತುಪ್ಪ 1 ಸ್ಪೂನ್ ಹಾಕಿದ್ರೆ ರೋಸ್ ವಾಟರ್ ಒಂದು 8 ಸ್ಪೂನ್ ಇರಬೇಕು. ಸೊ ಆ ಥರ ಅದು ಚೆನ್ನಾಗಿ ಅದು ಮಾಯಿಶ್ಚರೈಸರ್ ಥರ ಬರಬೇಕಲ್ಲ, ಅಲ್ಲಿವರೆಗೂ ನಾವು ಮಾಡ್ತಾನೇ ಇರಬೇಕು. ಓಕೆನಾ? ಇದು ಯಾವ ಥರ ಮೆಥಡು ಅಂದರೆ ಫ್ರೆಂಡ್ಸ್, ನಾವು ಒರಳಲ್ಲಿ ರುಬ್ತೀವಿ ನೋಡಿ, ಏನಾರ ಚಟ್ನಿ ಗಿಟ್ನಿ ಮಾಡ್ಬೇಕಾದ್ರೆ ಮುಂಚೆ ಎಲ್ಲ ಒಂಥರ ಕಲ್ಲಿಂದ ಒರಳಲ್ಲಿ ರುಬ್ಬೋರಲ್ಲ. ಸೊ ಇದು ಈ ಕಡೆ ಎಲ್ಲ ಬರೋದೆಲ್ಲ ತೆಗೆದು ಮಧ್ಯೆ ಹಾಕೋರು. ಸೊ ಅದೇ ಥರ ನೀವು ಮಾಡಬೇಕಾಗಿರೋದು ಇದರಲ್ಲಿ. ಓಕೆನಾ? ನೋಡಿ, ಈ ಥರ ಎಲ್ಲ ಮಧ್ಯೆ ಹಾಕ್ಕೊಂಡು ಮಾಡ್ತಾನೇ ಇರಬೇಕು. ಎಷ್ಟು ನಿಮಿಷ ಮಾಡಬೇಕಂದ್ರೆ ಒಂದು 5 ನಿಮಿಷ ಮಾಡಬೇಕು ನೀವು, ಅಷ್ಟು ಚೆನ್ನಾಗಿ ಅದು ನೈಸ್ ಥರ ಆಗಬೇಕು, ಅಲ್ಲಿವರೆಗೂ ಮಾಡಬೇಕು. ಓಕೆನಾ? ಸೊ ಇವಾಗ ಫೈನಲ್ ಆಗಿದೆ. ಸೊ ಅದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಓಕೆನಾ? ಸೊ ತೋರಿಸ್ತೀನಿ ನಿಮಗೆ ಹೆಂಗಾಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇನ್ನೂ ಬೇಕಾದ್ರೆ ನೀವು ಮಾಡ್ಬೋದು, ಇನ್ನೂ 1 2 ಮಿನಿಟ್ಸು 3 ಮಿನಿಟ್ಸು. ಸೊ ಯಾವ ಥರ ಇರಬೇಕು ಅಂದರೆ, ಸೊ ನೋಡಿ ನಾನು ಅದನ್ನು ಅಪ್ಲೈ ಮಾಡಿದ್ದೀನಿ, ಇವಾಗ ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದನ್ನು ಹಾಕಿದಾಗ ಜಿಡ್ಡಿ ಬರಲ್ಲ, ಅದು ಒಂಥರ ನಿಮಗೆ ಕ್ರೀಮ್, ಇವಾಗ ಮಾಯಿಶ್ಚರೈಸರ್ ಕ್ರೀಮ್ನ ನೀವು ಹೇಗೆ ತೊಗೊಂಬಂದು ಹಾಕೋತಿರೋ ಅದೇ ಥರ ಇರುತ್ತೆ. ಕೂಲಿಂಗ್ ಏಜೆಂಟ್ ಥರ ವರ್ಕ್ ಮಾಡುತ್ತೆ, ಅಂದರೆ ಒಂಥರ ತಂಪಾಗಿರುತ್ತೆ ಇದು ಹಾಕ್ಕೊಂಡಾಗ. ಇವಾಗ ನೀವು ಬರೀ ಹಾಗೆ ತುಪ್ಪ ಹಾಕ್ಕೊಂಡ್ರೆ ಜಿಡ್ಡು ಏನೋ ಒಂಥರ, ಯಾವಾಗ ವಾಶ್ ಮಾಡ್ತಿರೋ ಒಂಥರ ಎಣ್ಣೆ ಥರ ಇರುತ್ತಲ್ವ. ಸೊ ಈ ಥರ ಒಂದು ಅಪ್ಲೈ ಮಾಡೋದ್ರಿಂದ ಫುಲ್ ಸಾಫ್ಟ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಕೈಯೆಲ್ಲ ನಿಮ್ಮದು ಸಾಫ್ಟ್ ಆಗ್ತಾ ಬರುತ್ತೆ, ಮಾಯಿಶ್ಚರೈಸರ್ ಥರ ವರ್ಕ್ ಮಾಡುತ್ತೆ. ಸೊ ನಾನು ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ತೆಗೆದುಬಿಟ್ಟು ಕಣ್ಣು ಕೆಳಗೆ ಹಿಂಗೆ ಹಾಕ್ಕೊಳ್ಳಿ. ನನಗೆಲ್ಲ ಕೇಳ್ತಾ ಇರ್ತೀರಲ್ಲ, ಅದೇ ಡಾರ್ಕ್ ಸರ್ಕಲ್ ಎಲ್ಲ ತುಂಬ ಆಗಿದೆ, ಆಮೇಲೆ ಇದು ಎಲ್ಲ ಸುಕ್ಕು ಥರ ಆಗಿದೆ ಕಣ್ಣು ಕೆಳಗೆಲ್ಲ, ಏನು ಮಾಡೋದು ಅಂದರೆ ಇದು ಬೆಸ್ಟ್ ರೆಮಿಡಿ ಆಗಿರುತ್ತೆ. ಮೇಲ್ಗಡೆನೂ ಹಾಕೋಬೋದು, ಯಾಕೆಂದರೆ ಇದು ತುಪ್ಪ ಮತ್ತು ರೋಸ್ ವಾಟರು ಮತ್ತು ಇನ್ನೊಂದೇನು ಕೇಸರಿ. ಸೊ ಅದೆಲ್ಲ ನ್ಯಾಚುರಲ್ ಆಗಿರುವಂತಹ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಇದೆಲ್ಲ ಏನು ಗೊತ್ತಾ, ರಾಣಿಯರು ಯೂಸ್ ಮಾಡ್ತಾ ಇದ್ದಿದ್ದು, ಏನ್ಷಿಯಂಟ್ ಕ್ವೀನ್ಸ್ ಇದ್ರಲ್ಲ, ಸೊ ಅವ್ರು ಯೂಸ್ ಮಾಡ್ತಿರುವಂತಹ ಮೆಥಡ್ನ ನಾನು ಇವತ್ತಿನ ಇದರಲ್ಲಿ ತೋರಿಸ್ತಾ ಇರೋದು. ಓಕೆನಾ? ಸೊ ಯಾರಿಗೆ ಬೇಕು ರಾಣಿಯರ್ ಥರ ಗ್ಲೋ. ಸೊ ಅದೊಂದೇ ಅಲ್ಲ, ನಾನು ಹೇಳಿದ್ನಲ್ಲ, ಇಡೀ ಸ್ಕಿನ್ನ ನೀವು ಮುಖದ್ದು ಫುಲ್ ಅಪ್ಲೈ ಮಾಡ್ಬೋದು. ಪ್ಲಸ್ ತುಂಬ ಜನ ಕೇಳ್ತಾ ಇರ್ತೀರ, ಪಿಂಕ್ ಲಿಪ್ಸ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ. ಕಪ್ಪು ಆಗ್ಬಿಟ್ಟಿರುತ್ತೆ ನೋಡಿ, ತುಟಿ ಎಲ್ಲ ಕಪ್ಪಾಗಿರುತ್ತಲ್ಲ.
ಸೊ ಇದಕ್ಕಿಂತ ಯಾವುದು ಬೆಸ್ಟ್ ರೆಮಿಡಿ ಇಲ್ಲ. ಸೊ ಅದಕ್ಕೆ ಹೇಳಿದ್ದು ಇದು ಒಂದೇ ಎಲ್ಲ ಇದಕ್ಕೂ ನಿಮಗೆ ರೆಮಿಡಿ ಆಗಿರುತ್ತೆ. ಸೊ ನೋಡಿ ಹಿಂಗೆ ಹಾಕ್ಕೊಳ್ತಿದ್ದೀನಲ್ವಾ, ನೀವು ಯಾವಾಗ ಅಪ್ಲೈ ಮಾಡಬೇಕು ಅಂದರೆ ರಾತ್ರಿ ಮಲಗ್ತಿರಲ್ಲ ಅವಾಗ ಹಾಕ್ಕೊಂಡು ಫುಲ್ ನೈಟ್ ಬಿಟ್ಬಿಡಿ. ರಾತ್ರಿ ಇಡೀ ಬಿಟ್ಟರೆ ನೀವೇನು ಮಾಡಿ ಅಂದರೆ ಈ ಥರ ಫುಲ್ ಇಡೀ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮಲಗಿ. ಸೊ ಈ ಥರ ಒಂದು ನಿಮ್ಗೇನು ಗೊತ್ತಾ, ಒಂದು ವಾರ ಮಾಡಿ, ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಬರುತ್ತೆ. ಕಣ್ಣು ಕೆಳಗಿರುವ ಡಾರ್ಕ್ ಸರ್ಕಲ್ ಎಲ್ಲ ಫುಲ್ ರಿಮೂವ್ ಆಗಿಬಿಡುತ್ತೆ. ಯಾಕೆ ಅಂದರೆ ಇದನ್ನು ನಾವು ಇದರಲ್ಲಿ ಗೀ ಮತ್ತು ಇದೆಲ್ಲ ಯೂಸ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ಅದು ಟೋನು ಚೇಂಜ್ ಆಗುತ್ತೆ. ಕಪ್ಪುಗಿರೋದೆಲ್ಲ ನಿಮಗೆ ಮಾಮೂಲಿ ನಿಮ್ಮದು ಈವನ್ ಟೋನ್ ಆಗುತ್ತೆ, ನಿಮ್ಮ ಸ್ಕಿನ್ದು ಟೋನ್ಗೆ ಬರುತ್ತೆ, ಹೊಟ್ಟೋಗುತ್ತೆ ಅದೆಲ್ಲ. ಡಾರ್ಕ್ ಕಪ್ಪುಗಿರೋದೆಲ್ಲ ಹೋಗುತ್ತೆ. ಪ್ಲಸ್ ಲಿಪ್ಸ್ ಹತ್ರ ಇರೋ ಡಾರ್ಕು ಹೋಗುತ್ತೆ, ಅಂದರೆ ಪಿಂಕಾಗಿ ಬರುತ್ತೆ. ಓಕೆನಾ. ಸೊ ಆಮೇಲೆ ಮುಖನೂ ಅಷ್ಟೇ ಚೆನ್ನಾಗಿ ಕ್ಯೂಟಾಗಿ ಆಗ್ತೀರಾ. ಸೊ ಯಾರಿಗೆ ಬೇಕು ಈ ಥರ, ಸೊ ಯಾರಿಗೆ ಕ್ಯೂಟಾಗಿರೋದು ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ಆಮೇಲೆ ಇನ್ನೊಂದೇನು ಅಂದರೆ ನೀವು ಎಲ್ಲಿವರೆಗೂ ಅದನ್ನು ತೇಯ್ಬೇಕು ಅಂದರೆ ಗ್ಲಾಸ್ ಇಟ್ಕೊಂಡು ಹಿಂಗೆ ಮಾಡ್ತಾನೇ ಇರಬೇಕು ಅಂದರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಆ ಒಂದು ತುಪ್ಪದ್ದು ಇದು ಜಿಡ್ಡಿನ ಅಂಶ ಹೋಗೋವರೆಗೂ ಮಾಡಬೇಕು. ಒಂದು 5 ನಿಮಿಷ ಮಾಡಿ, ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ಳಿ, ಮತ್ತೆ ಹಿಂಗೆ ತಿರುಗಿಸ್ತಾ ಇರಿ, ಮತ್ತೆ ರೋಸ್ ವಾಟರ್ ಹಾಕ್ಕೊಳ್ಳಿ, ತಿರುಗಿಸ್ತಾ ಇರಿ. ಸೊ ನಾನು ಎಷ್ಟು ಮಾಡಿದೆ ಗೊತ್ತಾ, 5 ನಿಮಿಷ ಮಾಡಿದ್ದೀನಿ ನಾನು ಬ್ರೇಕ್ ತೊಗೊಂಡು ಮಾಡ್ತಾ ಇದ್ದಿದ್ದು ನಿಮ್ಗೆ ತೋರ್ಸೋಕ್ಕೋಸ್ಕರ. ಸೊ ಈ ಥರ ಒಂದು ಫೈನಲ್ ಇದಾಗುತ್ತೆ. ಸೊ ಓಕೆನಾ. ಸೊ ಆಮೇಲೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ನಾನು ತೋರಿಸ್ತೀನಿ ನನಗೆ. ಸೊ ನೋಡಿ ಫ್ರೆಂಡ್ಸ್, ಟೆನ್ ಅದರಲ್ಲೂ ನಾನು ಇದೆಲ್ಲ ಅಪ್ಲೈ ಮಾಡಿದ್ದೀನಿ. ಸೊ ಒಂದು ಪುಟ್ಟ ಬಾಕ್ಸ್ ಅಷ್ಟು ಬರುತ್ತೆ ನಮಗೆ. ಸೊ ಇದನ್ನು ನಾವು ಎಷ್ಟು ದಿನ ಬರುತ್ತೆ ಅಂದರೆ ಒಂದು 15 ದಿನಕ್ಕೆ ಬರುತ್ತೆ. ಒಂದೇ ಒಂದು ತುಪ್ಪ ಹಾಕಿರೋದು ನಾನು, ಒಂದೇ ಒಂದು ಸ್ಪೂನ್ ತುಪ್ಪಕ್ಕೆ ಇಷ್ಟಾಗಿದೆ. ನೀವು ಬೇಕಾದ್ರೆ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಆ ಥರ ಮೆಜರ್ಮೆಂಟ್ ಮಾಡ್ಕೊಳ್ಳಿ. 1 ಸ್ಪೂನ್ ತುಪ್ಪಕ್ಕೆ 8 ಸ್ಪೂನು ಇದು ರೋಸ್ ವಾಟರು, ಆ ಥರ ಒಂದು ಲೆಕ್ಕ ಇಟ್ಕೊಂಡು ನೀವು ಮಾಡಿ. ಓಕೆನಾ. ಸೊ ನಿಮ್ಗೆ ಅಕಸ್ಮಾತ್ ತಿಕ್ಕಾಗಬೇಕು ಅಂದರೆ ಅದು ನೋಡ್ಕೊಂಡು ನಿಮ್ಮ ಅಂದಾಜು ಪ್ರಕಾರ ಮಾಡ್ಕೊಳ್ಳಿ. ಸೊ ನೋಡಿ ನನಗೆ ಎಷ್ಟು ಚೆನ್ನಾಗಿರುವಂತಹ ಸೂಪರ್ಬ್ ಆಗಿರುವ ಮಾಯ್ಶ್ಚರೈಸರ್ ರೆಡಿ ಆಯಿತು. ಸೊ ಹೊರಗಡೆ ಹೋಗಿ ತಗೊಳ್ಳೋದಕ್ಕಿಂತ ಮನೇಲೇ ಈ ಥರ ಮಾಡ್ಕೊಳ್ಳೋದ್ರಿಂದ ಇನ್ನೂ ಒಂಥರ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೋಬೋದು ನಾವು. ಓಕೆನಾ. ಸೊ ಇನ್ನೂ ಚೆನ್ನಾಗಾಗುತ್ತೆ. ತುಂಬ ಇದು ಏನು ಗೊತ್ತಾ, ಡಾರ್ಕ್ ಸರ್ಕಲ್ಲು, ಸುಕ್ಕುಗಟ್ಟಿರೋದು, ಚರ್ಮ ಎಲ್ಲ ಒಂಥರ ಆಗಿರೋದು ಎಲ್ಲ ಇದು ಕ್ಲಿಯರ್ ಆಗ್ತಾ ಬರುತ್ತೆ. ಪಿಂಪಲ್ಸ್ ಆಗಿರೋ ಮಾರ್ಕ್ಸ್ ಹೋಗುತ್ತೆ. ಈವನ್ ಪಿಗ್ಮೆಂಟೇಷನ್ ಇರೋರು ಅಪ್ಲೈ ಮಾಡ್ತಾ ಬರ್ಬೋದು. ಸೊ ಪಿಗ್ಮೆಂಟೇಷನ್ ಇರೋರಿಗೆ ನಾನು ಆಲ್ರೆಡಿ ನಂದು ಬೇರೆ ಬೇರೆ ರೆಮಿಡೀಸ್ ಎಲ್ಲ ಹೇಳಿದ್ದೀನಲ್ವಾ. ಸೊ ನೀವು ಅದನ್ನು ಹಾಕ್ಕೊಂಡು ಜಾಕಾಯ್ದು ಹಾಕ್ಕೊಂಡು ಕಣ್ಣ ಹತ್ರ ಮಾತ್ರ ಇದನ್ನು ಹಾಕ್ಕೊಂಡು ಮಲಗಿ. ಆಮೇಲೆ ನೀವು ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಎಲ್ಲ ಮುಖ ತೊಳೆದು ಸ್ನಾನ ಎಲ್ಲ ಆದಮೇಲೆ ನೀವು ಮಾಮೂಲಿ ಫ್ರೀ ಇರ್ತೀರ ನೋಡಿ, ಆ ಟೈಮಲ್ಲಿ ಇದನ್ನು ಹಾಕ್ಕೊಳ್ಳಿ ಅಷ್ಟೇ. 1 ಗಂಟೆ ಬಿಟ್ಟುಬಿಟ್ಟು ಆಮೇಲೆ ಮುಖ ವಾಶ್ ಮಾಡಿ. ರಾತ್ರಿ ಹೊತ್ತು ಮಾಡೋರಿಗೆ ತುಂಬ ಒಳ್ಳೆಯದು, ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ. ಓಕೆನಾ. ಸೊ ಈ ಥರ ಎಲ್ಲ ಟ್ರೈ ಮಾಡಿ. ಇದೆಲ್ಲ ನ್ಯಾಚುರಲ್ ಆಗಿರುವಂತಹ ರಾಣಿಯರು ಮಾಡುತ್ತಿದ್ದಂತಹ ಬ್ಯೂಟಿ ಸೀಕ್ರೆಟ್ನ ನಾನು ಇವತ್ತಿನ ವ್ಲಾಗ್ನಲ್ಲಿ ರಿವೀಲ್ ಮಾಡಿದ್ದೀನಿ. ಸೊ ನಾನು ಈ ಥರದ್ದು ಅವಾಗವಾಗ ಮಾಡ್ಕೊತಾ ಇರ್ತೀನಿ, ಅದಕ್ಕೆ ಮುಖ ತುಂಬ ಚೆನ್ನಾಗಿ ಗ್ಲೋ ಬರೋದು. ಓಕೆನಾ. ಅಂದರೆ ಯಾರಿಗೆ ಒಂಥರ ಫೇರ್ನೆಸ್ ಲುಕ್ ಬೇಕೋ ನೋಡಿ, ಕೇಸರಿನೂ ಹಾಕಿದ್ದೀನಲ್ವ, ಮುಖ ಚೆನ್ನಾಗಾಗುತ್ತೆ. ಎಷ್ಟು ಒಳ್ಳೆ ಇದು ಅಂದರೆ ಫುಲ್ ಮುಖಕ್ಕೆ ಅಪ್ಲೈ ಮಾಡ್ಬೋದು. ಕೆಲವೆಲ್ಲ ನೀವು ಕಣ್ಣತ್ರ ಬಿಟ್ಬಿಟ್ಟು ಹಾಕಬೇಕು, ಬಾಯಿ ಸುತ್ತ ಹಿಂಗೆ ತುಟಿ ಹತ್ರ ಹಾಕ್ಬಾರ್ದು. ಬಟ್ ಇದೆಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.